ಸ್ನೇಹಿತರೆ ನಮಸ್ಕಾರ. ಚಿಕ್ಕಬಳ್ಳಾಪುರದ ಹೊರವಲಯದಲ್ಲಿರ್ತಕ್ಕಂಥ ವಿಶೇಷ ಶಕ್ತಿ ದೇವತೆ ಶ್ರೀ ನಾಗಲಮುದ್ದಮ್ಮ ದೇವಸ್ಥಾನದ ಒಂದು ವಿಹಂಗಮ ನೋಟವನ್ನು ನೀವೆಲ್ಲ ಕೂಡ ನೋಡ್ತಾ ಇದ್ದೀರಾ. ಸುಮಾರು ನೂರಾರು ವರ್ಷಗಳ ಭವ್ಯ ಇತಿಹಾಸ ಇರತಕ್ಕಂಥ ಶ್ರೀ ನಾಗಲಮುದ್ದಮ್ಮ ದೇವಾಲಯ ಚಿಕ್ಕಬಳ್ಳಾಪುರದ ಹೊರವಲಯದಲ್ಲಿದ್ದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ದೇವಾಲಯವೆಂದು ಇತಿಹಾಸದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ. ಈ ದೇವಸ್ಥಾನದ ಸುತ್ತಮುತ್ತ ಬಹುಶಃ ನೀವೆಲ್ಲ ಕೂಡ ಅಷ್ಟೇ ನೋಡ್ತಾ ಇದ್ದೀರಾ. ಒಂದು ಆಂಜನೇಯ ಸ್ವಾಮಿ ವಿಗ್ರಹ ಇದೆ, ನವಗ್ರಹ ವಿಗ್ರಹ ಇದೆ. ಅದರ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಶ್ರೀ ಬ್ರಹ್ಮ ವಿಷ್ಣು ಮಹೇಶ್ವರನ ಸ್ವರೂಪವಾಗಿರ್ತಕ್ಕಂಥ ಶ್ರೀ ಆದಿಶೇಷನ ವಿಗ್ರಹವನ್ನು ಸಹ ನೀವು ನೋಡಬಹುದಾಗಿದೆ. ಈ ದೇವಾಲಯದ ಮತ್ತೊಂದು ವಿಶೇಷನಪ್ಪ ಅಂತ ಹೇಳಿದ್ರೆ, ಇಲ್ಲಿ ನೂರಾರು ವರ್ಷಗಳ ಇತಿಹಾಸವಿರತಕ್ಕಂಥ ಹಳೆಯ ಆಲ್ದಮರವನ್ನು ಸಹ ಈ ಒಂದು ದೇವಸ್ಥಾನದ ಹಿಂದೆ ಬಹುಶಃ ನೀವೆಲ್ಲ ಕೂಡ ಅಷ್ಟೇ ನೋಡ್ಬೋದು. ಅದರ ಜೊತೆಗೆ ನಾಗರ ಕಲ್ಲುಗಳನ್ನು ಸಹ ನೀವೆಲ್ಲ ಕೂಡ ಅಷ್ಟೇ ಈ ಒಂದು ವಿಡಿಯೋದಲ್ಲಿ ಅಬ್ಸರ್ವ್ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಸುಮಾರು ಇದಾದ ನಂತರ ನಾವು ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಶಕ್ತಿ ದೇವತೆಯಾಗಿರ್ತಕ್ಕಂಥ ನಾಗಲಮುದ್ದಮ್ಮ ದೇವಿಯ ಒಂದು ಉತ್ಸವ ಮೂರ್ತಿಯನ್ನು ಸುಮಾರು ನೂರಾರು ವರ್ಷಗಳ ಇತಿಹಾಸ ಇದೆ. ಇಲ್ಲೆಲ್ಲರೂ ಕೂಡ ಅಷ್ಟೇ ವಿಶೇಷವಾಗಿ ನಾಗರ ಪಂಚಮಿಗೆ ಅತಿ ಹೆಚ್ಚು ಜನ ಈ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ತಮ್ಮ ಇಷ್ಟಾರ್ಥಗಳನ್ನು ದೇವಿಯ ಮುಂದೆ ಒಂದು ಸಮರ್ಪಿಸಿಕೊಳ್ಳೋದು ವಾಡಿಕೆಯಾಗಿ ಬಂದಿದೆ ಸ್ನೇಹಿತರೆ. ಸೊ ಅದೇ ರೀತಿ ಈ ದೇವಸ್ಥಾನದಲ್ಲಿ ನಾವು ವಿಶೇಷವಾಗಿ ವಿಘ್ನ ವಿನಾಶಕರಾಗಿರ್ತಕ್ಕಂಥ ಶ್ರೀ ಗಣೇಶನ ಮೂರ್ತಿಯನ್ನು ಸಹ ನಾವು ನೋಡಬಹುದಾಗಿದೆ. ಅದೇ ರೀತಿ ಬಲಭಾಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಹಾವಿನ ಸ್ವರೂಪವಾಗಿರ್ತಕ್ಕಂಥ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ವಿಗ್ರಹವನ್ನು ಸಹ ನೀವೆಲ್ಲೂ ಕೂಡ ಅಷ್ಟೇ ವಿಶೇಷವಾಗಿ ನೀವು ನೋಡ್ಬೋದಾಗಿದೆ ಸ್ನೇಹಿತರೆ. ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಶ್ರೀ ನಾಗಲಮುದ್ದಮ್ಮ ದೇವಿಯ ಒಂದು ಉದ್ಭವ ಮೂರ್ತಿಯನ್ನು ನೀವು ನೋಡ್ತಾ ಇರ್ತೀರ. ತುಂಬ ಅಂದರೆ ಸುಮಾರು ನೂರಾರು ವರ್ಷಗಳ ಹಿಂದೆ ಒಬ್ಬ ರೈತ ಹೊಲ ಉಳ್ಳಬೇಕಾದ್ರೆ ಆ ರೈತನ ರಾತ್ರಿ ಸ್ವಪ್ನದಲ್ಲಿ ದೇವಿಯು ಒಂದು ಕಾಣಿಸ್ಕೊಂಡು ಈ ಒಂದು ಸ್ಥಳದಲ್ಲಿ ನಾನು ನೆಲೆಸಿದ್ದೀನಿ, ನನಗೆ ಒಂದು ದೇವಸ್ಥಾನವನ್ನು ಕಟ್ಟಬೇಕು ಅಂತ ಆಜ್ಞಾಪಿಸ್ತಾಳೆ. ಅದೇ ರೀತಿಯಲ್ಲಿ ಆ ರೈತ ನಡ್ಕೊಂಡಿರ್ತಾರೆ. ಇವತ್ತು ಈ ಭವ್ಯ ದೇವಾಲಯವನ್ನು ತಾವು ನೋಡ್ಬೋದು ಸ್ನೇಹಿತರೆ. ಥ್ಯಾಂಕ್ ಯು.